200% ಮಂಜುನಾಥ್ ಅವ್ರಿಗೆ ಸರ್. ಯಾಕೆ ಯಾರು ಸೇವೆ ಮಾಡಿದಾರೆ ನಮಗೋಸ್ಕರ ನಾವು ಅವ್ರಿಗೆ ವೋಟ್ ಹಾಕ್ಲೇಬೇಕಲ್ವ ಸರ್. ಕಾಂಗ್ರೆಸ್ ಪಕ್ಷ ಇದ್ದಿದ್ದರಿಂದ ಎಷ್ಟು ಹಾಳು ಮಾಡಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತು. ಏನಂದ್ರೆ ಇವಾಗ ಡಿ.ಕೆ. ಸುರೇಶ್ ಎದುರಾಗಿ ಯಾರನ್ನ ಒಂದು ಒಳ್ಳೆ ಪೈಪೋಟಿಯಾಗಿ ನಿಲ್ಲಿಸಬೇಕು ಅಂತ ಆ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿ ನಿಲ್ಲಿಸಿದ್ದಾರೆ. ನನಗೆ ವೋಟ್ ಮಾಡೋ ಚಾನ್ಸ್ ಇದ್ದರೆ ಸಿ.ಎನ್. ಮಂಜುನಾಥ್ ಅವರು ವೋಟ್ ಮಾಡ್ತಾರೆ ಸರ್. ನನಗೆ ಮೇ ಬಿ ಅವ್ರು ಎಲೆಕ್ಟ್ ಆಗಿ ಗೆದ್ದರೆ ಕೆಲಸದ ಮೂಲಕ ತೋರಿಸ್ತಾರೆ ಸರ್. ಅವರು ಸೈಲೆಂಟಾ ಏನು ಅಂದ್ಬಿಟ್ಟು ಕೆಲಸದ ಮೂಲಕ ತೋರಿಸ್ತಾರೆ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಎಲ್ಲ 10 ರೂಪಾಯಿ ಕೆಲಸ ಮಾಡಿದ್ರೆ 100 ರೂಪಾಯಿ ಹೊಡೆಯೋರು ಎಲ್ಲರೂ. ಇವ್ರು ಕೊಟ್ಟಂಗೆ ಅಕ್ಕಿ ಕೊಡ್ತೀವಿ ಅನ್ನೋದು, ಕೊಡದೇ ಇರೋದು, ಫ್ರೀಯಾಗಿ ಸುಮ್ಮನೆ ಫ್ರೀಯಾಗಿ ಕೊಡೋದು ಅಂಥವೆಲ್ಲ ಮಾಡಬಾರ್ದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಲೋಕಸಭಾ ಎಲೆಕ್ಷನ್ನು ಹತ್ತಿರ ಬರ್ತಾ ಇದೆ. ಇನ್ನೇನು ಲೋಕಸಭಾ ಎಲೆಕ್ಷನ್ನಲ್ಲಿ ಎಲ್ಲ ಅಭ್ಯರ್ಥಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಓಡಾಟವನ್ನು ನಡೆಸಿ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ನಾನಿವತ್ತು ಆರ್ ನಗರ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೆಳಗೆ ಬರುತ್ತೆ. ಇಲ್ಲಿನ ಜನರ, ಇಲ್ಲಿನ ಮತದಾರರ ಒಲವು ಯಾರ ಕಡೆ ಇದೆ? ಒಂದು ಕಡೆ ಹಾಲಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್, ಮತ್ತೊಂದು ಕಡೆ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರುವಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು BJP ಪಕ್ಷದಿಂದ ಕಣಕ್ಕಿಳಿಯುವ ಮೂಲಕ ಈ ಕ್ಷೇತ್ರ ಕಳೆದ ಎಲ್ಲ ಬಾರಿಗಿಂತ ರಂಗೇರಿರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇಲ್ಲಿನ ಮತದಾರನ ಒಲವು, ಇಲ್ಲಿನ ಮತದಾರನ ಮಾತು, ಇಲ್ಲಿನ ಮತದಾರನ ಓಟು ಯಾರಿಗೆ ಅನ್ನೋದನ್ನು ಅವರ ಬಾಯಲ್ಲೇ ಕೇಳಿ, ಅವರ ಬಾಯಲ್ಲೇ ತಿಳ್ಕೊಳ್ಳೋಣ ಬನ್ನಿ. ಸರ್, ನಾವು ಕಣ್ಮುಂದೆನೇ ನೋಡಿದ್ದೀವಿ ಇಷ್ಟು ವರ್ಷ ಏನು ಇಂಪ್ರೂವ್ಮೆಂಟ್ಸ್ ಆಗಿದೆ, ಏನೇನಾಗಿದೆ ಅಂತ. ಸಣ್ಣ ಪುಟ್ಟ ತಪ್ಸಾಗಿದೆ ಮೋದಿ ಅವ್ರ ಕಡೆಯಿಂದ, ಅದೆಲ್ಲ ಜನಗಳು ಒಳ್ಳೇದಕ್ಕೇನೆ. ಈ ಸತಿನೂ ಮೋದಿಗೆ ಓಟ್ ಹಾಕ್ತೀವಿ ನಾವು. ಓಕೆ, ಅವರೇ ಪ್ರಧಾನಿ ಖಂಡಿತ ಆಗಬೇಕು ಸರ್. ಈ ಕ್ಷೇತ್ರದಲ್ಲಿ ಒಂದು ಕಡೆ ಡಿ.ಕೆ. ಸುರೇಶ್ ಅವರು ನಿಂತ್ಕೊಂಡಿದ್ದಾರೆ, ಇನ್ನೊಂದು ಕಡೆ BJPಯಿಂದ ಸಿ.ಎನ್. ಮಂಜುನಾಥ್ ಅವರು ನಿಂತ್ಕೊಂಡಿದ್ದಾರೆ. ನಿಮ್ಮ ಓಟ್ ಯಾರಿಗೆ, ಯಾರು ಗೆಲ್ಬೋದು? 200% ಮಂಜುನಾಥ್ ಅವ್ರಿಗೆ ಸರ್. ಯಾಕೆ ಸರ್, ಖಂಡಿತ ಇದು ತುಂಬ ನಮ್ಮ ಕಣ್ಮುಂದೆನೇ ಡೈಲಿ ಜನಕ್ಕೆ, ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ತಿರೋರು ಮಂಜುನಾಥ್ ಅವರು. ಯಾಕೆಂದರೆ ನಮ್ಮ ಫ್ಯಾಮಿಲಿಲೂ ಹಾರ್ಟ್ ಪೇಷಂಟ್ ಅವರು ಇರೋದ್ರಿಂದ, ಸೊ ನಾವು ಜಯದೇವದಲ್ಲೆಲ್ಲ ತುಂಬ ತೋರಿಸಿದ್ದೀವಿ. ತುಂಬ ಅನುಕೂಲ ಮಾಡಿದ್ದಾರೆ ಪಬ್ಲಿಕ್ ಸೆಕ್ಟರ್ಗೂ ಮತ್ತು ಜಯದೇವದಲ್ಲೂ. BPL ಕಾರ್ಡ್ ಇರೋರಿಗೆಲ್ಲ ಫುಲ್ಲು ಕಡಿಮೆ ದುಡ್ಡಲ್ಲಿ ತುಂಬ ಸೇವೆ ಮಾಡಿದ್ದಾರೆ. ಸೊ ಖಂಡಿತ ಯಾರು ಸೇವೆ ಮಾಡಿದ್ದಾರೆ ನಮಗೋಸ್ಕರ ನಾವು ಅವ್ರಿಗೆ ವೋಟ್ ಹಾಕ್ಲೇಬೇಕಲ್ವ ಸರ್. ಸಿ.ಎನ್. ಮಂಜುನಾಥ್ ಅವ್ರು ಗೆದ್ರೆ ಏನೆಲ್ಲ ಪಬ್ಲಿಕ್ಸಿಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ಇಡೀ ದೇಶದ ತುಂಬ ಸರ್? ಒಂದೇನು ಅಂದರೆ ಅವರು ರಾಜಕೀಯವಾಗಿ ಏನೂ ಮಾಡಲ್ಲ. ಯಾಕಂದರೆ ಇಷ್ಟು ವರ್ಷ ಅವ್ರು ಯಾವುದೂ ರಾಜಕೀಯವಾಗಿ ಏನೂ ಮಾಡಿಲ್ಲ. ಸೊ ಹೊಸದಾಗಿ ಬರ್ತಿರೋದ್ರಿಂದ ಅವ್ರದ್ದೇನು ಎಕ್ಸ್ಪೆಕ್ಟೇಷನ್ ಇರಲ್ಲ, ನಾವು ರಾಜಕೀಯವಾಗಿ ಏನಾರು ಮಾಡಬೇಕು ಆ ಥರ ಏನಿರಲ್ಲ. ಸೊ ಜನಗಳಿಗೆ ಸೇವೆ ಮಾಡಬೇಕು ಅನ್ನೋದು ಒಂದು ಇರುತ್ತೆ. ಆಲ್ರೆಡಿ ಇಷ್ಟು ವರ್ಷ ಮಾಡ್ಕೊಬಂದಿದ್ದಾರೆ, ಇನ್ಮೇಲೂ ಮಾಡ್ತಾರೆ. ಸೊ ನಮ್ಮ ಜನದ ಕ್ಷೇತ್ರಗೋಸ್ಕರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡ್ತಾರೆ ಸರ್. ಇನ್ನು ಕ್ಯೂರಿಯಾಸಿಟಿ ಕೇಳ್ತೀನಿ ಸರ್, ಅಂದರೆ ಈಗ ನಮ್ಮ ಮನೇಲಿ ಒಬ್ರು ಹಾರ್ಟ್ ಪೇಷಂಟ್ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಅಂತ. ಸರ್, ಆ ನಿಟ್ಟಿನಲ್ಲಿ ಈ ಥರ ತುಂಬ ಕಷ್ಟದಲ್ಲಿರೋರಿಗೆ, ಬಡವರಿಗೆ ಯಾವೆಲ್ಲ ರೀತಿ ಹೆಲ್ಪ್ ಆಗಬೇಕು, ಯಾವ ರೀತಿ ಹೆಲ್ಪ್ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸರ್, ನನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಆ ಥರದ್ರಲ್ಲಿ. ಹೌದು ಸರ್, ಪ್ರತಿಯೊಂದು ಕ್ಷೇತ್ರದಲ್ಲೂ ಗೌರ್ಮೆಂಟ್ ಆಸ್ಪತ್ರೆ ಬೇಕು. ಸೊ ಗೌರ್ಮೆಂಟ್ ಆಸ್ಪತ್ರೆ ಒಂದು ಇರೋದಲ್ಲ, ಸೊ ಅದಕ್ಕೆ ಫೆಸಿಲಿಟೀಸ್ ಬೇಕು. ಲೈಕ್ ಗೌರ್ಮೆಂಟ್ ಆಸ್ಪತ್ರೆ ಬೇಜಾನ್ ಕಡೆ ಇರುತ್ತೆ, ಬಟ್ ಅಲ್ಲಿ ಏನು ಅಂದರೆ ಫೆಸಿಲಿಟೀಸ್ ಇರೋಲ್ಲ, ಡಾಕ್ಟ್ರುಗಳಿರಲ್ಲ, ನಾರ್ಮಲ್ ಸ್ಟಾಫ್ ನರ್ಸ್ಗಳು ಅವರುಗಳು ಇರ್ತಾರೆ. ಸೊ ಈ ಮಂಜುನಾಥ್ ಅವರೇನೋ ಬಂದರೆ ಖಂಡಿತ ಎಲ್ಲ ಕಡೆಯೂ ಒಳ್ಳೆ ಫೆಸಿಲಿಟೀಸ್ ಮಾಡಿ, ಸ್ವಲ್ಪ ಇಂಪ್ರೂವೈಸ್ ಮಾಡಿ ಎಲ್ರಿಗೂ ಅನುಕೂಲ ಆಗಿ ಮಾಡ್ತಾರೆ ಅಂತ ಖಂಡಿತ ಹೆಲ್ಪ್ ಆಗುತ್ತೆ ಸರ್ ಬಡವರಿಗೆ. ಅಂದರೆ ಈ ಬಾರಿ ಮಂಜುನಾಥ್ ಅವ್ರ ಕ್ಷೇತ್ರದಿಂದ ಗೆಲ್ತಾರೆ, 200% ಗೆಲ್ತಾರೆ ಸರ್. ಯಾಕಂದರೆ ಆರ್ ನಗರ ಕ್ಷೇತ್ರ ಈಗ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ಡಿ.ಕೆ. ಸುರೇಶ್ ಅವರು ಬಂದ್ರೇ ಸ್ವಲ್ಪ ಅಭಿವೃದ್ಧಿಗಳು. ಯಾಕಂದರೆ ಈಗ ಆಲ್ಮೋಸ್ಟ್ ಕೆಲಸಗಳೆಲ್ಲ ಆಗಿದೆ, ಕಾಂಗ್ರೆಸ್ ಪರವಾಗಿ ಸುಮಾರು ಕೆಲಸಗಳು ನಡೀತಾ ಇದೆ. ಸೊ ಡಿ.ಕೆ. ಸುರೇಶ್ ಅವರು ಬಂದರೆ ಇನ್ನೊಂದು ಸ್ವಲ್ಪ ಕೆಲಸ ನೀಟಾಗಿ ಹೋಗುತ್ತೆ. ಇಲ್ಲ ಅಂದರೆ BJP ಅವ್ರ ಕಡೆಯಿಂದ ಏನಾದರೂ ಬಂದರೆ ತಿರ್ಗಾ ಈ ವರ್ಕ್ಸ್ ಎಲ್ಲ ತಿರ್ಗಾ ಸ್ಲೋ ಆಗ್ಬೋದು. ಸೊ ಈಗಾಗಲೇ 3.25% ಆರ್ ನಗರು ನೀಟಾಗಿ ಕೆಲಸ ಎಲ್ಲ ನಡೀತಾ ಇದೆ. ಸೊ ಹಂಗಾಗಿ ಡಿ.ಕೆ. ಸುರೇಶ್ ಬಂದ್ರೇ ಒಳ್ಳೆಯದು ಸರ್. ಕಳೆದ 10 ವರ್ಷಗಳಲ್ಲಿ ಒಬ್ಬ ಸಂಸದನಾಗಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ಪಬ್ಲಿಕ್ ಆಗಿ, ಆಸ್ ಎ ಪಬ್ಲಿಕ್ ಆಗಿ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಸರ್? ಯೂಶಲಿ ಇಲ್ಲ, ಈಸ್ ಎ ನೈಸ್ ವರ್ಕರ್ ಸರ್, ಅಷ್ಟೇ. ಅದು ಬಿಟ್ಟರೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ಒಳ್ಳೆ ಕೆಲಸಗಾರ ಸರ್. ದೇಶಕ್ಕೆ ಪ್ರಧಾನಿ ನೆಕ್ಸ್ಟ್ ಯಾರಾಗಬೇಕು ಅಂತ ನಿಮ್ಮ ಆಸೆ ಸರ್? ದೇಶಕ್ಕೆ ಪ್ರಧಾನಿ ಅಂತ ಏನಾರ ಬಂದರೆ ಮೋದಿ ಅವರೇ ಬರಬೇಕು ಸರ್. ಯಾಕೆ ಅವರೇ ಬರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅವರೇ ಬರಬೇಕು ಅಂದರೆ ಫ್ರಮ್ ಪಾಸ್ಟ್ 10 years ಯಾವ ಥರ ಗ್ರೋತ್ ಆಗಿದೆ ಅಂತ ಹೇಳಿದ್ರೆ ಯಾರು ಇಮ್ಯಾಜಿನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅದನ್ನು. ಕಾಂಗ್ರೆಸ್ ಪಕ್ಷ ಇದ್ದಿದ್ದರಿಂದ ಎಷ್ಟು ವರ್ಷ ನಾವು ಎಷ್ಟು ಹಾಳು ಮಾಡಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತು.
ಸೊ ಈ 10 ಇಯರ್ಸಿಂದ BJP ಸರ್ಕಾರ ಬಂದಾಗಿಂದ ಎಷ್ಟು ಬೆಳವಣಿಗೆಗಳಾಗಿದೆ, ಎಷ್ಟು ಯೋಜನೆಗಳು ಬಂದಿದೆ, ಇವೆಲ್ಲ ಹೇಳಲಿಕ್ಕೆ ಆಗದೇ ಇರೋ ಕೆಲಸ ಇದು. ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜಯದೇವದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಈಗ ಬಿಜೆಪಿ ಪಕ್ಷದಿಂದ ಡಿ ಕೆ ಸುರೇಶ್ ಅವರ ಆಪೋಸಿಟ್ ಕಂಟೆಸ್ಟ್ ಮಾಡ್ತಿದ್ದಾರೆ. ಹೌದು ಸರ್, ಯಾಕಂದರೆ ಈಗ ನೋಡಿ ಅವರು ಇದೆಲ್ಲ ಒಂಥರ ಪಾಲಿಟಿಕ್ಸ್ ಗೋಲ್ಮಾಲ್ ಅದು. ಏನಂದರೆ ಇವಾಗ ಡಿ ಕೆ ಸುರೇಶ್ ಎದುರಾಳಾಗಿ ಯಾರನ್ನ ಒಂದು ಒಳ್ಳೆ ಪೈಪೋಟಿಯಾಗಿ ನಿಲ್ಲಿಸಬೇಕು ಅಂತ ಆ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿ ನಿಲ್ಲಿಸಿದ್ದಾರೆ. ಸೊ ಅವ್ರು ಏನಿದ್ರು ಒಂದು ಹೆಲ್ತ್ ಆರೋಗ್ಯ ಇದಕ್ಕೋಸ್ಕರ ಅವರು ಈಸ್ ಎ ನೈಸ್ ಪರ್ಸನ್. ವೇರ್ ಆಸ್ ಕಂಪೇರ್ಡ್ ಟು ದೀಸ್ ಪಾಲಿಟಿಕ್ಸ್ ಆ್ಯಂಡ್ ಆಲ್ ಬೇಡ, ಅವರು ಅವ್ರಿಗೆ ಬೇಡ. ಅವರು ಡಾಕ್ಟರ್ ಆಗೇ ಇರಲಿ, ಡಾಕ್ಟರ್ ಆಗೇ ಸೇವೆ ಮಾಡ್ಕೊಂಡಿರ್ಲಿ ಅಂತ ಮಾಡಿಕೊಂಡು ತುಂಬ ಒಳ್ಳೆ ಹೆಸರುಗಳು ತಗೊಂಡಿದ್ದಾರೆ. ಪೊಲಿಟಿಕ್ಸಿಗೆ ಬಂದು ಆ ಹೆಸರನ್ನ ಹಾಳು ಮಾಡ್ಕೊಡೋದು ಬೇಡ ಸರ್ ಅವರು. ಇವರು ಡಿ ಕೆ ಸುರೇಶ್ ಅವರು ಈಗ ಪ್ರೆಸೆಂಟ್ ಇದ್ದಾರೆ. ಮಂಜುನಾಥ್ ಅವರು ಜಯದೇವದಿಂದ ಈಗ ನಿವೃತ್ತಿಯಾಗಿ ಈಗ ಬಂದಿದ್ದಾರೆ, ಎಲೆಕ್ಷನ್ಗೆ ಹೊಸದಾಗಿ ಬಂದಿದ್ದಾರೆ. ಆ್ಯಂಡ್ BJP ಪಾರ್ಟಿಯಿಂದ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಜಯದೇವ ಡೆವಲಪ್ಮೆಂಟ್ ಮಾಡೋದು ನೋಡಿದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಜಯದೇವರು. ಬಟ್ ಪಾಲಿಟಿಕ್ಸ್ ಅವರು ಹೊಸದು. ಸೊ ಹಂಗಾಗಿ ಏನು ಅಂತ ಇನ್ನೂ ಗೆಸ್ ಮಾಡೋಕ್ಕೆ ಸಜ್ಜಿಗೆ ಆಗ್ತಾ ಇಲ್ಲ. ಮೇ ಬಿ ಎಲೆಕ್ಷನ್ ಅನೌನ್ಸ್ ಆಗಿ ಇನ್ನೊಂದು ವಾರ 10 ದಿವಸ ಹೋದ್ಮೇಲೆ ಚೇಂಜ್ ಆಗ್ಬೋದು, ಅವಾಗ ಗೆಸ್ ಮಾಡ್ಬೋದು ಅನ್ಸುತ್ತೆ. ನಿಮ್ಮ ಅನಿಸಿಕೆ, ಆಮೇಲೆ ನೀವು ವೋಟ್ ಮಾಡೋದಾದ್ರೆ ಯಾವ ಒಂದು ಕ್ರೈಟೀರಿಯಾ ಮೇಲೆ ಒಂದು ವೋಟ್ ಮಾಡ್ತೀರಾ ಸರ್? ಸರ್, ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಡೆವಲಪ್ಮೆಂಟ್ಸ್ ಅಂತೆ. ಈಗ ಏನಂದರೆ ಎಲ್ಲ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇರೋದು. ಯಾವ ಪಾರ್ಟಿ ಡೆವಲಪ್ಮೆಂಟ್ ಮಾಡುತ್ತೆ ಅದಕ್ಕೆ ವೋಟ್ ಮಾಡ್ತೀವಿ. ಸೊ ನನಗೆ ವೋಟ್ ಮಾಡೋ ಚಾನ್ಸ್ ಇದ್ದರೆ CN ಮಂಜುನಾಥ್ ಅವರು ವೋಟ್ ಮಾಡ್ತೀನಿ. ಓಕೆ, ಯಾಕೆ ನೀವು ಅವರಿಗೆ ಪರ್ಸನಲ್ ವೋಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೋದಿ ಅವ್ರು ಮಾಡಿರೋಕ್ಕಿಂತ ಕೆಲಸಗಳು ಈಗ 10 ಇಯರ್ಸಲ್ಲಿ ಏನು ನೋಡಿದ್ದೀವಿ ಅದು ಎಲ್ರಿಗೂ ಗೊತ್ತು. ಮೆಜಾರಿಟಿ ಆಫ್ ದ ಜನ ಇವಾಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಈವನ್ ಮುಂಚೆ ಏನಂದರೆ ರೂರಲ್ಗೆ ರೀಚ್ ಆಗ್ತಾ ಇರಲಿಲ್ಲ, ಇವಾಗ ಸೋಷಿಯಲ್ ಮೀಡಿಯಾದಿಂದ ರೂರಲ್ಗೂ ರೀಚ್ ಆಗ್ತಾ ಇದೆ. ಸೊ BJP ಮತ್ತು NDA ಗೌರ್ಮೆಂಟ್ ಮಾಡಿರೋ ಕೆಲಸಗಳಿಂದ CN ಮಂಜುನಾಥ್ ಅವರಿಗೆ ಓನ್ಲಿ ಬಿಕಾಸ್ ಆಫ್ ಮೋದಿ ವೋಟ್ ಹಾಕ್ತಾರೆ. ಈಗ ಪರ್ಸನಲ್ ಅಟ್ಯಾಕ್ ಮಂಜುನಾಥ್ ಅವ್ರ ಮೇಲೆ ಒಂದಷ್ಟು ಸ್ಟಾರ್ಟ್ ಆಗಿದೆ. ನೀವು ಮೀಡಿಯಾಗಳಲ್ಲೆಲ್ಲ ಗಮನಿಸ್ತಿರ್ಬೋದು. ಅಂದ್ರೆ ಸಾಫ್ಟ್ ಆಗಿರೋರು ಗಂಡಸರು ಬರಬಾರ್ದು ಪಾಲಿಟಿಕ್ಸ್ಗೆ, ಹಾರ್ಡ್ ಆಗಿರೋ ಗಂಡಸರು ಬರಬೇಕು, ಸಾಫ್ಟ್ ಆಗಿರೋ ಗಂಡಸರು ಎಲ್ಲ, ಈ ಥರದ ಒಂದಷ್ಟು ಅಲಿಗೇಷನ್ಸ್ ಎಲ್ಲ ಬರ್ತಾರೆ. ಅದನ್ನ ನೋಡಿದಾಗ ಆಸ್ ಎ ಪಬ್ಲಿಕ್ ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ ಸರ್? ನನಗೆ ಮೇ ಬಿ ಅವ್ರು ಎಲೆಕ್ಟ್ ಆಗಿ ಗೆದ್ದರೆ ಕೆಲಸದ ಮೂಲಕ ತೋರಿಸ್ತಾರೆ ಸರ್. ಅವರು ಸೈಲೆಂಟಾ ಏನು ಅಂದ್ಬಿಟ್ಟು ಕೆಲಸದ ಮೂಲಕ ತೋರಿಸ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಆರೋಗ್ಯ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡ್ಬೇಕು ಸರ್. ಅದು ಆರೋಗ್ಯ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು ಅಂತ ಒಬ್ಬ ಪಬ್ಲಿಕ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್? ಪಬ್ಲಿಕ್ ಆಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ಅವ್ರಿಗೆ ಏನು ಜಯದೇವ ಅಂತ ಒಂದು ಸರ್ಕಾರಿ ಆಸ್ಪತ್ರೆನ ಇವತ್ತು ಒಂದು ವರ್ಲ್ಡ್ ಫೇಮಸ್ ಹಾಸ್ಪಿಟಲ್, ಅಲ್ಲಿ ಸಿಗುವಂಥ ಫೆಸಿಲಿಟೀಸ್ ಎಲ್ಲ ಸಿಗೋ ಥರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಚೇಂಜ್ ಮಾಡಬೇಕಾದ್ರೆ ಸೊ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು ಅಷ್ಟು ಬದಲಾವಣೆಗಳು ಮಾಡ್ಬೋದು. ಜನಗಳಿಗೆ ಕೈಗೆಟುಕೋ ರೀತಿಯಲ್ಲಿ ಚಿಕಿತ್ಸೆ ಎಲ್ಲ ಸಿಗೋ ಥರ ಮಾಡ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಸರ್. ಈಗ ಏನು ತುಂಬ ದೊಡ್ಡ ಇದಕ್ಕೆ ಹೆಲ್ತ್ ಇಶ್ಯೂಸ್ ಆದಾಗ, ಕ್ಯಾನ್ಸರ್ ಇರ್ಬೋದು, ಮತ್ತೊಂದು ಇರ್ಬೋದು, ಮೆಡಿಸಿನ್ಸ್ ಎಲ್ಲ ಕಾಸ್ಟ್ಲಿ ಅಂತಾರೆ, ಅದೆಲ್ಲ ಮೇ ಬಿ ಜನಗಳಿಗೆ ಕೈಗೆ ಸಿಗುವಂಥ ಮಾಡಿಸ್ಬೋದು. ಅಥವಾ ಆ್ಯಂಡ್ ಏನಂದರೆ ಎಲ್ಲಿ ರೀಚ್ ಆಗ್ತಾ ಇಲ್ಲ ಜನಗಳಿಗೆ. ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತುಂಬ ಎಮರ್ಜೆನ್ಸಿ ಇರೋ ಪೇಷಂಟ್ನ ಮಾತ್ರ ಅಡ್ಮಿಟ್ ಮಾಡ್ಕೊತಾರೆ, ಮಿಕ್ದವ್ರಿಗೆ ಟೈಮ್ ಕೊಟ್ಟು ಕಳಿಸ್ತಾ ಇರ್ತಾರೆ. ಮೇ ಬಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿಗಳನ್ನ, ಬೆಡ್ಗಳೆಲ್ಲ ಇನ್ಕ್ರೀಸ್ ಮಾಡ್ಬೋದು, ಜನಗಳಿಗೆ ಸಿಗೋ ಥರ ಮಾಡ್ಬೋದು. ಗೌರ್ಮೆಂಟ್ ಹಾಸ್ಪಿಟಲ್ನ ಇನ್ನೂ ಜನಗಳ ಹತ್ರಕ್ಕೆ ತೊಗೊಂಡೋಗ್ಬೋದು ಅಂತ ಅನ್ಸುತ್ತೆ. ಈ PM ಎಲೆಕ್ಷನಲ್ಲಿ ಸರ್ ಯಾರು ನೆಕ್ಸ್ಟ್ PM ಆಗ್ಬೋದು, ಆದರೆ ಯಾಕೆ ಆಗಬೇಕು? ಅಲ್ಲಿ ನರೇಂದ್ರ ಮೋದಿ ಅವರೇ ಅನ್ಡೌಟಬಲ್, ಆದರೆ ಡೌಟೇ ಇಲ್ಲ, ನರೇಂದ್ರ ಮೋದಿ ಅವರೇ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗೋದು. ಇನ್ನು 3rd ಟರ್ಮ್ ಅವರೇ ಹೇಳ್ಬಿಟ್ಟಿದ್ದಾರೆ ನಾರಿ ಶಕ್ತಿ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿ. ಸೊ ಮೇ ಬಿ ಈಗ ಆಲ್ರೆಡಿ ಅದನ್ನು ತೋರಿಸ್ತಾ ಇದೀವಿ ನಾವು. ಸ್ಪೇಸ್ಗೆ ಹೋಗೋದ್ರಲ್ಲೂ ಲೇಡೀಸ್ ಸೆಲೆಕ್ಟ್ ಆಗಿದ್ದಾರೆ. ಸೊ ಸುಮಾರು ಆರ್ಮಿಲಿ ಎಲ್ಲ ಕಡೆ ಬರ್ತಾ ಇದ್ದಾರೆ. ಸೊ ಮೇ ಬಿ ಅವರು ಅದ್ರ ಮೇಲೆ ಫೋಕಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇಂಡಿಯಾ ಇನ್ನೂ ಸೂಪರ್ ಪವರ್ ಆಗ್ಬೋದು ನೆಕ್ಸ್ಟ್ ಈ ಟರ್ಮಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ. ಯಾಕೆ ಅಂದರೆ ಎಲ್ಲ 10 ರೂಪಾಯಿ ಕೆಲಸ ಮಾಡಿದ್ರೆ 100 ರೂಪಾಯಿ ಹೊಡೆಯೋರು ಎಲ್ಲರೂ. ಈಗ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ರೋಡುಗಳು, ನೀರುಗಳು ಊರಿಗೆ ಇಷ್ಟೇ ಮಾಡ್ಕೊತಾರೆ. ಯಾಕೆ ಬೇರೆ ಏನು ಅಭಿವೃದ್ಧಿ ಇಲ್ವಾ? ಕೆರೆ ಉಳತ್ತದು, ಅದೇ ಮಣ್ಣನ್ನು ತೆಗೆದು ಇನ್ನೊಂದು ಕಡೆ ಹಾಕೋದು, ಮತ್ತು ಅದನ್ನೇ ರೋಡ್ ಮಾಡೋದು. ಬರೀ ರೋಡುಗಳು ಯಾಕಂದರೆ ಜನಕ್ಕೆ ಕಾಣುತ್ತೆ ಅದು ಅಂತ ಬರೀ ಅಂಥವೇ ಮಾಡ್ತಾರೆ. ನಿಜವಾಗ್ಲೂ ಡೆವಲಪ್ಮೆಂಟ್ ಆಗೋದು ತುಂಬ ಹಿಂದೆ ಉಳಿದ್ಬಿಟ್ಟಿದೆ ಡೆವಲಪ್ಮೆಂಟಲ್ಲಿ. ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಅನ್ಸುತ್ತೆ ಸರ್? ಮೋದಿನೇ ಮೋದಿನೇ. ಯಾಕೆ ಅವರೇ ಆಗಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಈಗ ಇಷ್ಟು ದಿನ ನಾನು ನೋಡ್ದಂಗೆ ನಾರ್ತಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ, ಸೌತಲ್ಲೂ ಮಾಡ್ಬೋದು ಇನ್ನೂ ಹೆಚ್ಚಾಗಿ ಅನ್ನೋದು ಒಂದು. ಮೋದಿ ಅವ್ರದ್ದು ವಿಷನ್ನು ತುಂಬ ಬ್ರಾಡಾಗಿರುತ್ತೆ, ಮೆಷರೇಬಲ್ಲು, ಕೌಂಟೇಬಲ್ಲು, ಆ ಒಂದು ನಿಟ್ಟಿನಲ್ಲಿ ಚೆನ್ನಾಗಿ ಕೆಲಸ ಆಗ್ತಾಯಿದೆ. ಇವ್ರು ಕೊಟ್ಟಂಗೆ ಅಕ್ಕಿ ಕೊಡ್ತೀವಿ ಅನ್ನೋದು, ಕೊಡದೇ ಇರೋದು, ಫ್ರೀಯಾಗಿ ಸುಮ್ಮನೆ ಫ್ರೀಯಾಗಿ ಕೊಡೋದು ಅಂಥವೆಲ್ಲ ಮಾಡಬಾರ್ದು. ಅದು ಮಾಡಿದ್ರೂ ತಪ್ಪೆ. ಫ್ರೀಯಾಗಿ ಯಾರಿಗೂ ಏನು ಕೊಡಬಾರ್ದು. ಅದರಿಂದ ಏನು ಎಫೆಕ್ಟ್ ಆಗ್ಬೋದು ಅಂತ ಸರ್? ಅಂದರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇವಾಗ ಫ್ರೀಯಾಗಿ ಒಂದಷ್ಟು ಕೊಟ್ಟಿದ್ದಾರೆ, ಅದರಿಂದ ಏನು ಎಫೆಕ್ಟ್ ಆಗ್ಬೋದು ಅಂತ? ಡೈರೆಕ್ಟಾಗಿ ಲಂಚ ಕೊಟ್ಟಂಗೆ ಆಯ್ತು ಅಷ್ಟೇ. ಮತ್ತು ಕೆಲಸ ಮಾಡೋರನ್ನು ಸೋಮಾರಿ ಮಾಡ್ದಂಗೆ ಆಯಿತು. ಇವಾಗ ಇವರು ದುಡಿತಾರೆ ಬೆಳಿಗ್ಗೆ ಸಾಯಂಕಾಲದವರೆಗೂ, ಅವ್ರಿಗೆ ನೆಮ್ಮದಿ ಇರುತ್ತೆ. ನಮ್ಮ ದುಡ್ಡು ಎಷ್ಟೋ 10 ರೂಪಾಯಿ ದುಡಿಬೋದು, 20 ದುಡಿಬೋದು. ಅವ್ನು ಡೈರೆಕ್ಟಾಗಿ ನಾಳೆ ದಿನ ಇನ್ನೊಂದು ತಿಂಗಳು ಬರಬೇಡಪ್ಪ ನಾನು 20 ರೂಪಾಯಿ ಕೊಡ್ತೀನಿ ಅಂತಾರೆ. ನಾಡದವ್ನು ಕೆಲಸ ಮಾಡು ಅಂದರೂ ಮಾಡಲ್ಲ. ಇಂಥದಕ್ಕೆ ಮಾಡ್ತಾಯಿದ್ದಾರೆ ಎಲ್ಲರೂ. ಅದ್ರ ಬದಲು
ಈಗ ಮೋದಿ ಮಾಡ್ದಂಗೆ ಹೊಸ ಜನ್ರೇಷನ್ಗೆ ನ್ಯೂ ಸ್ಟಾರ್ಟಪ್ಸ್ ಇರ್ಬೋದು, ಹೊಸ ಐಡಿಯಾಗಳಿರ್ಬೋದು, ಅದು ಮಾಡಿದ್ರೆ ಒಳ್ಳೇದು. ಅದನ್ನ ಬಿಟ್ಬಿಟ್ಟು ನಾವು ಫ್ರೀಯಾಗಿ ದುಡ್ಡು ಕೊಡ್ತೀವಿ ನನಗೆ ಓಟ್ ಹಾಕು ಅಂದರೆ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡಂಗೆ ಆಯಿತು. ಅಂದ್ರೆ ಎಲೆಕ್ಷನ್ಗೂ ಮುಂಚೆ ದುಡ್ಡು ಕೊಟ್ಬಿಟ್ಟು ಹೆಂಗೆ ಓಟ್ ಹಾಕ್ಸ್ಕೋತಾರೆ ಆ ಕೆಲಸ ಮುಂಚೆನೇ ಮಾಡ್ತಾರೆ ಅಂತ. ಎಕ್ಸಾಕ್ಟ್ಲಿ ಅದೇ ಮಾಡ್ತಾ ಇರೋದು. ಈಗ ಅದ್ರ ಬದಲು ಅವರು ಈ 10 ಕೋಟಿ ದುಡ್ಡು ಖರ್ಚು ಮಾಡಿಬಿಟ್ಟು ಯಾರೋ ಒಬ್ಬ MLA ಯಾರೋ ಗೆಲ್ತಾನೆ, ಅದರಲ್ಲಿ 5 ಕೋಟಿ ಅವನು ಗೆಲ್ದೇನೆ ಒಂದು ದುಡ್ಡು 5 ಕೋಟಿ ಖರ್ಚು ಮಾಡಿದ್ರು ಜನರಿಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. 1 ಕೋಟಿ ಖರ್ಚು ಮಾಡಿ ರೋಡ್ ಮಾಡಿಸ್ಬಿಟ್ಟು ಅವನು 10 ಕೋಟಿ ಹೊಡಿತಾನೆ ಮತ್ತೆ ಇನ್ನೊಂದು ಸರಿ, ಏನು ಪ್ರಯೋಜನ ಆಯಿತು? ನಿಜವಾದ ಡೆವಲಪ್ಮೆಂಟ್ ಇನ್ನೂ ಆಗಿಲ್ಲ. ಸರ್, ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ CN ಮಂಜುನಾಥ್ ಅವರು ಇವಾಗ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ಹೇಳಿದ್ರೆ ಬಿಜೆಪಿಯಿಂದ CN ಮಂಜುನಾಥ್ ಅವರು ನಿಂತ್ಕೊಂಡಿದ್ದಾರೆ. ಜಯದೇವದಲ್ಲಿ ಸೇವೆಯನ್ನು ಸಲ್ಲಿಸಿದವರು ನಿವೃತ್ತಿ ಆದ್ಮೇಲೆ ನಿಂತ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅವ್ರೊಂಥರ ದೇವರಿದ್ದಂಗೆ ರೀ. ಹೆಲ್ತ್ ಈಸ್ ಗಾಡ್. ಅವರು ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆ ನಿಟ್ಟಿನಲ್ಲಿ ಅವರು ಅಂತ ಜಯದೇವ ಅಂತ ಒಂದು ಆರ್ಗನೈಸೇಷನ್ನ ಚೆನ್ನಾಗಿ ನಡೆಸಿದ್ದಾರೆ. ಅವ್ರಿಗೆ ಓಟ್ ಹಾಕಿದ್ರೆ ಒಳ್ಳೇದು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ.